ಎಲ್ರಿಗೂ ನಮಸ್ಕಾರ. ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಹೃದಯ ಸಾಮ್ರಾಟ್ ಎಪಿಸೋಡ್ 18. ಎಂದಿನಂತೆ ಮುಖದಲ್ಲಿ ಮಂದಹಾಸ ತುಂಬಿ ಬಾಗ್ಲು ತೆರೆದ ಮಡದಿಯನ್ನು ನೋಡಿ ಆಶ್ಚರ್ಯ ಆತಂಕದಿಂದ ಉಗುಳು ನುಂಗಿ ಶಾಕ್ ಆಗಿದ್ದಂತೂ ಸುಳ್ಳಲ್ಲ. ಇಷ್ಟು ದಿನ ಒಂದು ಚೂರೂ ಮೈ ಕಾಣದೆ ಅಚ್ಚುಕಟ್ಟಾಗಿ ಸೀರೆ ಉಡ್ತಿದ್ದವಳು ಇಂದು ಅಚ್ಚ ಕಪ್ಪು ಬಣ್ಣದ ತೆಳುವಾದ ಸೀರೆ, ಅದಕ್ಕೊಪ್ಪುವ ಕಾಸ್ಮೆಟಿಕ್ ಓಲೆ, ತುಸು ಹೆಚ್ಚೆ ಅಂದರೆ ದಿ ಮೋಸ್ಟ್ ವಾಂಟೆಡ್ ಬ್ಯಾಚುಲರ್, ಸದ್ಯಕ್ಕೆ ಮಿಸ್ಟರ್ ವಿಜಯ್ ಸಾಮ್ರಾಟ್ನ ಸಂಯಮ ಕೆಡಿಸುವಷ್ಟು ನಡು ಕಾಣುವಂತೆ ಸೀರೆ ಉಟ್ಟಿದ್ಲಾಕೆ. ಇವತ್ತು ಸಾಮ್ರಾಟ್ನ ಸ್ಥಿತಿ, ಇವರಿಬ್ರು ಅಂತೂ ಲಯ ಕಣ್ಣಿಗೆ ಬಿದ್ರು. ಇದ್ಯಾರ ಮನೆ? ಮಾವ ಯಾಕೆ ನಗ್ತಾ ಇದ್ರು? ಆ ಹುಡುಗಿ ಯಾರು? ಮಾವನನ್ನು ನೋಡಿ ಅವಳು ಯಾಕೆ ಸ್ಮೈಲ್ ಮಾಡಿದ್ಲು? ಇಷ್ಟಕ್ಕೂ ಮಾವ ಯಾವ ಹುಡುಗಿ ಜೊತೆಗೂ ಮಾತಾಡೋದೇ ಕಡಿಮೆ, ಅಂಥದ್ರಲ್ಲಿ ಈ ಹುಡುಗಿ ಹೀಗೆ ನಗ್ತಾ ಇದ್ದಾಳೆ. ಮಾವ ಯಾಕೆ ನಂಗೆ ಸುಳ್ಳು ಹೇಳಿದ್ರು? ಅದಿರಲಿ, ಇಂಥ ಏರಿಯಾದಲ್ಲಿ ಮಾವ ಯಾಕೆ ಬರ್ತಾರೆ? ಯಾವುದಾದ್ರೂ ಕೇಸ್ ಮೇಲೆ ಬಂದಿರಬಹುದಾ? ನಾನೇನಾದರೂ ಫಾಲೋ ಮಾಡ್ತಿರೋ ವಿಷಯ ಗೊತ್ತಾದರೆ ಕೊಂದೇ ಬಿಡ್ತಾನೆ. ಆದರೂ ಯಾಕೆ ಮಾವ ಇಲ್ಲಿ? ರಾಶಿ ರಾಶಿ ಪ್ರಶ್ನೆ ಲಯಾಳ ತಲೆಯಲ್ಲಿ ಗಿರ್ಕಿ ಹೊಡೆದವು. ಮೆಟ್ಟಿಲ ಬಳಿಯೇ ನಿಂತಿದ್ದವಳು ಕೆಳಗೆ ನೋಡಿ ಅಲ್ಲೇ ಆಟವಾಡುತ್ತಿದ್ದ ಒಬ್ಬ ಹುಡುಗನನ್ನು ಕರೆದ್ಲು. ಏನಕ್ಕ? ಕರೆದದ್ದು ಆಗ ತಾನೇ ಬಂದ ಪವನ್ ಕೇಳಿದ. ಆ ಮನೆಯಲ್ಲಿದ್ದಾರಲ್ಲ, ಯಾರಂತ ಗೊತ್ತಾ? ಹ್ಞೂ ಗೊತ್ತು. ಯಾಕೆ? ಅನುಮಾನದಲ್ಲೇ ಕೇಳಿದ್ದ. ಯಾಕೆ ಅಂತ ಆಮೇಲೆ ಹೇಳ್ತೀನಿ, ಹೇಳು. ಗೊತ್ತಾ? ಹ್ಞೂ, ಹಾರ್ಟಕ್ಕ ಸಾಮ್ರಾಟ್ ಭಾವ. ವಾಟ್? ಹಾರ್ಟಕ್ಕ ಸಾಮ್ರಾಟ್ ಭಾವ ಅಂದರೆ? ಅಯ್ಯೋ, ಅಷ್ಟು ಗೊತ್ತಿಲ್ವಾ? ಆ ಅಕ್ಕನ ಹೆಸರು ಹೃದಯ, ಅದಕ್ಕೆ ಹಾರ್ಟ್ ಅಂತೀವಿ. ಅವರು ಸಾಮ್ರಾಟ್ ಭಾವ. ಅವರಿಬ್ರಿಗೂ ಮದುವೆ ಆಗಿ ಇಲ್ಲಿಗೆ ಬಂದಿದ್ದಾರೆ. ಅವಳಿಗೊಮ್ಮೆಲೆ ಶಿಲೆಗಳ ನಡುವಿನ ಜ್ವಾಲಾಮುಖಿಯೇ ಸ್ಫೋಟವಾದಂಥ ಅನುಭವವಾಯಿತು. ನೀನು ಹೇಳ್ತಿರೋದು ನಿಜನಾ? ಅವಳಿಗೆ ಅಳು ಒತ್ತರಿಸಿ ಬಂತು. ನಾನು ಯಾಕೆ ಸುಳ್ಳು ಹೇಳಿ ಅವನಲ್ಲಿಂದ ಹೊರಟ. ಹೆಜ್ಜೆ ಭಾರವಾಯಿತು. ಮೆಟ್ಟಿಲು ಇಳಿಯುವಾಗ ಅವಳಿಗೆ ತಾನು ಭೂಮಿಯೊಳಗೆ ಕುಸಿಯುತ್ತಿದ್ದೇನೆಂಬ ಭಾವ. ಅವಳ ಪ್ರೀತಿಯ ಕನಸಿನ ಗೋಪುರ ಪುಡಿ ಪುಡಿಯಾದಂಥ ಅನುಭವ. ತನ್ನ ಗಾಡಿ ಸ್ಟಾರ್ಟ್ ಮಾಡಿದವಳು ಅದು ಹೇಗೆ ತಲುಪಿದ್ಲೋ ಮನೆ ಅವಳಿಗೂ ತಿಳಿಯದು. ಅವಳನ್ನು ನೋಡುವುದರಲ್ಲಿ ಕಳೆದು ಹೋದವನು, ಶಾಕ್ನಿಂದ ಆಚೆ ಬಂದವನು ಅವಳನ್ನು ದೂಡಿಕೊಂಡು ಬಾತ್ರೂಮ್ ಹೊಕ್ಕ. ಅವನಿಗೆ ತನ್ನ ಮೈ ಪರಚಿಕೊಳ್ಳುವಂತಾಗಿತ್ತು. ಇದೇನು ಯೋಚನೆ ನಂದು? ಛೇ, ಕನಸಲ್ಲೂ ನಾನು ಹಾಗೆ ಯೋಚಿಸಬಾರ್ದು. ಇಷ್ಟಕ್ಕೂ ಇವಳಿಗೇನಾಯಿತು? ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ದಾಳೆ? ಯಾವುದಕ್ಕೂ ಇನ್ಮೇಲೆ ಉಪ್ಪು ಖಾರ ಕಡಿಮೆ ತಿನ್ನೋದು ಒಳ್ಳೆಯದು. ಹೃದಯ, ಅದೆಷ್ಟು ಡಿಸ್ಟರ್ಬ್ ಮಾಡಿದೆ ಈ ಹೆಸರು ನನ್ನ ಜೀವನದಲ್ಲಿ. ಐ ಹೇಟ್ ಯು ಅಂಟಿಲ್ ಮೈ ಲಾಸ್ಟ್ ಬ್ರೀತ್. ಒಂದು ಸ್ನಾನವೇ ಮಾಡಿ ಮುಗಿಸಿ ಬಂದ ಯೋಚನೆಯಲ್ಲಿ ಅವನನ್ನು ಅಷ್ಟು ಸುಲಭವಾಗಿ ಬಗ್ಗಿಸಲು ಸಾಧ್ಯವಿಲ್ಲ ನೋಡಿ. ಅವನು ತಳ್ಳಿದ ರಭಸಕ್ಕೆ ಹಿಂದೆ ಹೋದ ಹೃದಯ ಬಾಗಿಲಿನ ಕಂಬಿಗೆ ಅವಳ ಕೈ ತಾಗಿ ರಕ್ತ ಹೊಸರಿತ್ತು. ನೋಡಿಕೊಂಡವಳು ಮುಗುಳ್ನಕ್ಕು. ಯು ಆರ್ ಜೆಂಟಲ್ ಮ್ಯಾನ್, ಗುಡ್ ಹಾರ್ಟೆಡ್ ಪರ್ಸನ್ ಮಿಸ್ಟರ್ ಸಾಮ್ರಾಟ್. ನಿಜಕ್ಕೂ ನೀನು ಪುರುಷೋತ್ತಮ. ಅವನನ್ನು ಪರೀಕ್ಷೆಗೆ ಒಳಪಡಿಸಿದ್ದಳಾಕೆ. ಅವಳ ಆ ರೀತಿಯ ನಿಲುವಲ್ಲೂ ಅವನತನವನ್ನು ಆತ ಕಳೆದುಕೊಳ್ಳಲಿಲ್ಲ. ಆಕೆಗೆ ಅವನ ಮೇಲೆ ಇನ್ನೂ ಹೆಚ್ಚು ಗೌರವ ಮೂಡಿತು. ಐ ಲವ್ ಯು ಸಾಮ್ರಾಟ್, ಐ ಲವ್ ಯು ಸೋ ಮಚ್ ಅಂಟಿಲ್ ಮೈ ಲಾಸ್ಟ್ ಬ್ರೀತ್. ಮೊದಲನೇ ಬಾರಿ ತನ್ನ ರಕ್ತವನ್ನು ಕೈನಲ್ಲಿಡಿದು ನೋಡಿದಳಾಕೆ. ನಿಮ್ಮನ್ನು ನನಗಾಗೇ ಸೃಷ್ಟಿಸಿದ್ದಾನೆ ಅನ್ಸತ್ತೆ. ಅದಕ್ಕೆ ನೀವು ಯಾವುದೇ ಹುಡುಗಿನ ಇಲ್ಲಿವರೆಗೂ ಇಷ್ಟಪಟ್ಟಿಲ್ಲ. ಥ್ಯಾಂಕ್ ಯು ಸೋ ಮಚ್. ದೇವರೇ ಕೊಟ್ಟ ಬೆಲೆ ಕಟ್ಟಲಾಗದ ಗಿಫ್ಟ್. ಒಂದು ತಿಂಗಳಿಂದ ಇದೇ ಮನೆಯಲ್ಲಿದ್ದರೂ ಹೆಂಡತಿ ಅನ್ನೋ ಅಧಿಕಾರ ಇದ್ದರೂ ನನ್ನ ಕಿರು ಬೆರಳೂ ಸೋಕಲಿಲ್ಲ ಅಂದರೆ ಇನ್ನೆಂಥ ಗಟ್ಟಿ ಗುಂಡಿಗೆಯ ತಪಸ್ವಿ ಗಂಡು ನೀನು. ತುಂಬ ಖುಷಿಯಾಗಿತ್ತಾಕೆಗೆ. ಸಾಮ್ರಾಟ್ಗೆ ಇನ್ನೂ ಮುಗಿಯದ ಗೊಂದಲ. ಅವನೇನು ಫ್ರೀ ಆಗಿರಲಿಲ್ಲ. ಅವನಿಗಾಗಿ ರಾಶಿ ರಾಶಿ ದೇಶ ರಕ್ಷಣೆ ಕೆಲಸಗಳು, ಜೊತೆಗೆ ಸಾವು ಸಾಲದಂಥ ಹೃದಯ ಬೇರೆ. ಅವನು ಇಷ್ಟೆಲ್ಲ ಅದು ಹೇಗೆ ನಿಭಾಯಿಸ್ತಾನೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ವಾ? ಪಾಪ ಸಾಮ್ರಾಟ್ ಅಂದು ಅವನಿಗೆ ಊಟ ಮಾಡುವ ಮನಸ್ಸಿಲ್ಲದೆ ಹಸಿವಿಲ್ಲವೆಂದು ನುಡಿದು ಮಲಗಿದ. ಇನ್ನು ನಮ್ಮ ಹೃದಯ ಊಟ ಮಾಡಿ ಮಲಗಿದ್ಲು. ಯಾಕೆ ಅಂತೀರಾ? ಆಕೆಗೆ ಹಸಿವು ತಡೆಯೋ ಶಕ್ತಿ ಇಲ್ಲ. ಈ ಕಥೆಯ ಒಂದು ಮೇನ್ ಪಾಯಿಂಟ್ ಅಂದರೆ ತಪ್ಪಿಲ್ಲ. ಅವಳಿಗೆ ಇಂದಾದ ಸಂತೋಷಕ್ಕೆ ನಿದ್ರೇನೇ ಬರಲಿಲ್ಲ. ಅಲ್ಲಿದ್ದ ಒಂದು ಬುಕ್ ತೆಗೆದವಳು ಅನ್ನಿಸಿದ್ದು ಗೀಚಿಟ್ಲು. ಕನಸೊಂದು ಹೊಸದಾಗಿ ಉದಯಿಸಿದೆ ಗೆಳೆಯ. ಕಣ್ಣ ಮುಂದೆ ರಂಗು ರಂಗಿನ ಬದುಕು ಕಾಣುತ್ತಿದೆ. ನಿನ್ನ ಕಂಡೊಡನೆ ಸದ್ದಿಲ್ಲದೆ ಕಿರುನಗು ಒಂದು ತುಟಿಯಂಚಲ್ಲಿ ಮೂಡುತ್ತಿದೆ. ಗೊತ್ತಲ್ಲದೆ ಮನಸ್ಸೆಲ್ಲ ಚಂಚಲಗೊಂಡಿದೆ ಇನಿಯ. ಈ ತಳಮಳ ಸರಿಪಡಿಸಲು ನಿನಗಿನ್ನೂ ಬೇಕಿದೆ ಸಮಯ. ಆದರೆ ಈ ತಳಮಳ ತಡೆಯುವ ಉತ್ತರ ನಂಗಿನ್ನೂ ಸಿಕ್ಕಿಲ್ಲ. ಮನಸ್ಸೆಲ್ಲ ಜೀಕುತ್ತಿದೆ ಜೋಕಾಲಿಯಂತೆ. ಚಂದಿರನೊಡನೆ ಮಾತನಾಡಿದ ಮಾತೆಲ್ಲ ನಿನ್ನ ಬಳಿ ಹೇಳುವ ಹಂಬಲ. ಖಾಲಿ ದಾರಿಯಲ್ಲಿ ನಿನ್ನ ಹೆಜ್ಜೆ ಜೊತೆ ಹೆಜ್ಜೆ ಬೆಸೆದು ಜೊತೆಯಾಗಿ ನಡೆಯುವ ಬಯಕೆ ಉಕ್ಕುತ್ತಿದೆ. ಎಂದು ನೆರವೇರುವುದು? ಮುಗುಳ್ನಕ್ಕು ಅವನ ಮುಖವನ್ನು ನೋಡಿ ಹಾಯಾಗಿ ನಿದ್ರೆ ಮಾಡಿದಳಾಕೆ. ಆದರೆ ಅವನ ಲೆಕ್ಕಾಚಾರ ಬೇರೆಯೇ ಇತ್ತು. ಬಿರುಗಾಳಿಯಂತೆ ಮನೆಗೆ ಬಂದವಳು ಬಟ್ಟೆಯೆಲ್ಲ ತನ್ನ ಬ್ಯಾಗ್ಗೆ ಜೋಡಿಸಿದ್ಲು.
ಆಕಾಶ್, ಏನು ಮಾಡ್ತಿದೀಯ ಲಯ ನೀನು? ಯಾಕೆ ಬಟ್ಟೆ ಪ್ಯಾಕ್ ಮಾಡ್ತಿದೀಯ? ಅವಳು ಅಳುವುದು ನೋಡಿ ಅಳ್ತಿದೀಯ ಯಾಕೆ, ಏನಾಯ್ತು? ಮಾತನಾಡದೆ ಕೋಪದಲ್ಲೇ ಬಟ್ಟೆ ಜೋಡಿಸುತ್ತಿದ್ಲು. ಅವಳ ಕೈ ಹಿಡಿದು, ಮಾತಾಡಮ್ಮ, ಏನಾಯಿತು? ಯಾರಾದರೂ ಏನಾದರೂ ಅಂದ್ರಾ? ಸಾಕಣ್ಣ, ಥ್ಯಾಂಕ್ಸ್ ಅಣ್ಣ. ಅಣ್ಣ ಅಂತೇಳಿ ತುಂಬ ದೊಡ್ಡ ಉಪಕಾರವೇ ಮಾಡಿದ್ಯಾ. ಏನಿವೆ, ಫ್ರೆಂಡ್ಗೆ ಗುಟ್ಟಾಗಿ ಮದುವೆ ಮಾಡಿ ಸಂಸಾರ ನಡೆಸೋಕ್ಕೂ ಸಹಾಯ ಮಾಡ್ತಿದ್ಯಾ. ಇದ್ರೆ ನಿನ್ನಂಥ ಫ್ರೆಂಡ್ ಇರ್ಬೇಕು ನೋಡು, ವ್ಯಂಗ್ಯವಾಗಿ ಹೇಳಿದ್ಲು. ಅಂದರೆ? ಆತಂಕದಲ್ಲಿ ಕೇಳಿದ್ದ. ಸಾಕಣ್ಣ, ಇನ್ನು ಎಷ್ಟು ಸುಳ್ಳು ಹೇಳ್ತೀರಾ? ಅವಳ ಅಳು ಇನ್ನೂ ಜೋರಾಯಿತು. ನಿಮಗೆ ಗೊತ್ತಾ ನಾನು ನಮ್ಮ ಮಾವನ ಅದೆಷ್ಟು ಪ್ರೀತಿ ಮಾಡ್ತೀನಿ ಅಂತ? ಇವಾಗಲೇ ಹೋಗಿ ದೊಡ್ಡ ಮಾವನಿಗೆ ಎಲ್ಲ ವಿಷಯ ಹೇಳ್ತೀನಿ, ಅವರೇ ನೋಡ್ಕೋತಾರೆ ಮುಂದಿನದು. ಅಯ್ಯೋ, ಇದೇನೋ ದೊಡ್ಡ ಅನಾಹುತ ಆಗೋ ಆಗಿದೆ. ಬೀಸೋ ದೊಣ್ಣೆಗೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಮನಸ್ಸಲ್ಲೇ ನುಡಿದುಕೊಂಡವ, ಲಯ, ಇದರಲ್ಲಿ ವಿಜು ತಪ್ಪು ಏನಿಲ್ಲ ಅಂತೇಳಿ ಅಂದು ನಡೆದ ಘಟನೆಗೆ ತನಗೆ ಸಾಮ್ರಾಟ್ ಎಷ್ಟು ಹೇಳಿದ್ನೋ ಅದನ್ನೆಲ್ಲ ಹೇಳಿದ. ಪರಿಸ್ಥಿತಿಗೆ ಸಿಕ್ಕಿ ಅವನ ಮದುವೆ ಆಗಬೇಕಾಯ್ತು. ಅಂದರೆ ಮಾವನಿಗೆ ಈ ಮದುವೆ ಇಷ್ಟ ಇಲ್ಲ ತಾನೆ? ಕಣ್ಣರಳಿಸಿ ಹೇಳಿದ್ಲು ಸಂತೋಷದಲ್ಲಿ. ಇಲ್ಲಮ್ಮ, ಇಷ್ಟ ಇಲ್ಲ. ಆದರೆ ಹೋಗ್ತಾ ಅವನ ಮಾತು ಪೂರ್ತಿಯಾಗುವ ಮೊದಲೇ ತಡೆದವಳು, ಇಷ್ಟು ಸಾಕಣ್ಣ, ಇನ್ನು ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಅದು ಹಾಗಲ್ಲಯ್ಯ, ಹಾಗೂ ಇಲ್ಲ ಹೀಗೂ ಇಲ್ಲ. ಕಣ್ಣೀರು ಒರೆಸಿಕೊಂಡವಳು, ಥ್ಯಾಂಕ್ಸ್ ಅಣ್ಣ, ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಮಾವನು ಅವಳನ್ನು ಇಷ್ಟಪಡ್ತಿದ್ದಾನೆ ಅಂದ್ಕೊಂಡೆ. ಥ್ಯಾಂಕ್ ಗಾಡ್. ಅವಳು ಕುಣಿಯುವುದೊಂದು ಮಾಡಲಿಲ್ಲವಷ್ಟೇ. ಆಕಾಶ್ ಎಷ್ಟೇ ಹೇಳಲು ಪ್ರಯತ್ನಿಸಿದರೂ ಕೇಳುವ ತಾಳ್ಮೆ ಅವಳಿಗಿರಲಿಲ್ಲ. ಕ್ಷಿತ್, ದಯಾ ಹೇಗಿದ್ದಾಳೆ? ಕ್ಷಿತ್ ಕ್ಯಾಬಿನ್ನಲ್ಲಿ ಫೈಲ್ ನೋಡುವುದರಲ್ಲಿ ತಲೆ ಒದಗಿಸಿದ್ದವನನ್ನು ಕುರಿತು ಕೇಳಿದರು. ನನಗೇನು ಗೊತ್ತು ಅಂಕಲ್, ಅವಳು ನನ್ನ ಫ್ರೆಂಡ್ ಅಷ್ಟೇ. ಹಾಗಂತ ನಾನೇನು ಅವಳ ಬಗ್ಗೆ ಎಲ್ಲ ತಿಳ್ಕೊಂಡು ಅವಳ ಜವಾಬ್ದಾರಿ ತಗೊಳಕ್ಕಾಗತ್ತಾ? ಅಲ್ಲದೆ ಅವಳಿಗೆ ಏನು ಕಡಿಮೆ, ಎಲ್ಲ ಜಾಸ್ತಿನೇ ಇದೆ. ಕೋಟ್ಯಾಧಿಪತಿ ಮಗಳಂದ್ರೆ ಸುಮ್ಮನೆನಾ? ಒಂದೊಂದು ಮಾತು ಅವ್ರಿಗೆ ಈಟಿಯಿಂದ ಚುಚ್ಚಿದಂತಿತ್ತು. ನನ್ನ ಕ್ಷಮಿಸಿಬಿಡು ಕ್ಷಿತ್, ಅಂದು ನಾನೇನು ಮಾಡಿದ್ನೋ ಅದು ನನ್ನ ಮಗನಿಗಾಗಿ ಅಷ್ಟೆಲ್ಲ ಬೈದು ಅವಳನ್ನು ಆಚೆ ಹಾಕಿದ್ರಲ್ಲ. ಅಕಸ್ಮಾತ್ ಆ ಪುಣ್ಯಾತ್ಮ ಸಾಮ್ರಾಟ್ ಪಾಪ ಮಾನವೀಯತೆ ತೋರಿ ಮದುವೆ ಆದ. ಇಲ್ಲ ಅಂದಿದ್ರೆ ಅವಳ ಸ್ಥಿತಿ ಒಮ್ಮೆ ಆದರೂ ಹೆಣ್ಮಗಳು ಅಂತನಾದರೂ ಯೋಚಿಸಿದ್ರ? ಅವಳ ಗುಣದ ಪರಿಚಯ ಇರುವ ನೀವೇ ಹೀಗೆ ಮಾತಾಡಿದರೆ ಇನ್ನು ಜನ? ನೀವು ಇಷ್ಟೆಲ್ಲ ಮಾಡಿದರೂ ಅವಳಿಗೆ ನಿಮ್ಮ ಮೇಲಿರುವ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಿಲ್ಲ. ಅಂಥವಳನ್ನು ಮಗಳಾಗಿ ಪಡೆದಿದ್ದು ನಿಮ್ಮ ಅದೃಷ್ಟ ಅಂದರೆ ತಪ್ಪಿಲ್ಲ. ಕ್ಷಿತ್, ನನಗೆ ಗೊತ್ತು ನಾನೆಂಥ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ. ನನ್ನ ಮಗಳು ಎಲ್ಲಿದ್ದಾಳೆ ಹೇಳು ಕ್ಷಿತ್? ನನಗೆ ಗೊತ್ತಿಲ್ಲ ಅಂಕಲ್. ಅವನಿನ್ನೂ ಕೋಪದಲ್ಲೇ ಇದ್ದ. ನಿನಗೆ ಗೊತ್ತಿದೆ ಅಂತ ಗೊತ್ತು. ನಾನು ಅವಳು ಕಾಲಿಗೆ ಬಿದ್ದಾದರೂ ನನ್ನ ಮನೆಗೆ ಕರ್ಕೊಂಡು ಬರ್ತೀನಿ, ಪ್ಲೀಸ್ ಹೇಳು. ಕ್ಷಮಿಸಿ ಅಂಕಲ್, ನೀವು ಬೇಕಿದ್ರೆ ನಿಮ್ಮ ಮಗಳನ್ನು ನೋಡಬಹುದಷ್ಟೇ, ಆದರೆ ಕರ್ಕೊಂಡು ಬರೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಿಮ್ಮ ಅಳಿಯ ಸ್ವಾಭಿಮಾನಿ. ಅಂದು ನಡೆದ ಘಟನೆ ವಿವರಿಸಿದವನು, ನನ್ನ ದಯಾ ಒಳ್ಳೆ ಮನಸ್ಸಿಗೆ ಒಳ್ಳೆ ಹುಡುಗನೇ ಸಿಕ್ಕಿದ್ದಾನೆ ಅಂತೇಳಿ ಅವರಿಗೆ ಅಡ್ರೆಸ್ ನೀಡಿ, ಯಾವುದೇ ಕಾರಣಕ್ಕೂ ನನಗೆ ತಿಳಿಸದೆ ಅಲ್ಲಿ ಹೋಗಬೇಡಿ. ಇವಾಗ ತಾನೇ ಎಲ್ಲ ಸರಿ ಹೋಗ್ತಿದೆ, ಮತ್ತೆ ನೀವು ಹೋಗಿ ಅಲ್ಲಿ ಇನ್ನೊಂದಾಗೋದು ಬೇಡ. ಇಲ್ಲ ಕ್ಷಿತ್, ಒಮ್ಮೆ ದೂರದಿಂದ ಅವಳನ್ನು ನೋಡ್ತೀನಿ, ಅವಳ ಮುಂದೆ ಹೋಗಲ್ಲ. ತುಂಬ ಉಪಕಾರ ಆಯಿತು. ಕಣ್ಣೀರು ಮಿಡಿದ್ರು. ಅಳಬೇಡಿ ಅಂಕಲ್, ನನ್ನ ಮಾತಿಂದ ಬೇಸರ ಆಗಿದ್ದರೆ ಕ್ಷಮಿಸಿ. ಆದರೆ ದಯಾ ಸ್ಥಿತಿ ನನಗೆ ಗೊತ್ತು ಕಣೋ, ನಿಮ್ಮ ಸ್ನೇಹದ ಆಳ. ನಾನಿನ್ನು ಬರ್ತೀನಿ. ಕಣ್ಣೀರು ಒರೆಸಿಕೊಳ್ಳುತ್ತಾ ಮೇಲೆದ್ರು ರಾಜಾರಾಮ್ ಅವರು. ಬೆಳಗ್ಗೆ ಸಮಯ 6 ಗಂಟೆ. ಮನೆ ಬಾಗಿಲು ಒಂದೇ ಸಮ ಬಡಿದುಕೊಳ್ಳುವುದು ನೋಡಿ ಆಗಲೇ ತನ್ನ ನಳಪಾಕ ಶುರು ಮಾಡಿದ್ದ ಹೃದಯ ಆಚೆ ಬಂದ್ಲು. ಇಷ್ಟು ಬೇಗ ಮನೆಗೆ ಯಾರು ಬಂದಿದ್ದು ಅಂತ. ಬಾಗಿಲು ತೆರೆದವಳಿಗೆ ಒಂದು ಸುಂದರ ಹುಡುಗಿ ಬ್ಯಾಗ್ ಸಮೇತ ನಿಂತಿರುವುದ ಕಂಡು ಪ್ರಶ್ನಾರ್ಥಕವಾಗಿ ಅವಳನ್ನೇ ನೋಡುತ್ತಾ ನಿಂತಳು. ಯಾಕೆ ಹಾಗೆ ನೋಡ್ತಿದ್ಯಾ? ಇದು ವಿಜ್ಜು ಅಂದ ತಕ್ಷಣ ಆಕಾಶ್ ಸಾಮ್ರಾಟ್ ಅಂತ ಕರೆಯಬೇಕು ಎಂದೇಳಿದ್ದು ನೆನಪಾಯಿತು. ಸಾರಿ, ಸಮ್ಮು ಮಾವನ ಮನೆ ಅಲ್ವಾ ಇದು? ಏನು? ಇನ್ನೂ ಗೊಂದಲದಲ್ಲೇ ಇದ್ದವಳಿಗೆ ಅರ್ಥವಾಗಲಿಲ್ಲ. ಸಾಮ್ರಾಟ್ ಮಾವನ ಮನೆ ಅಲ್ವಾ? ಜೋರಾಗಿ ಹೇಳಿದ್ಲು. ಮಾವನ? ನೀನ್ಯಾರು? ನಾನು ಅವ್ರ ಮಾವನ ಮಗಳು. ಎಲ್ಲಿ ಸಾಮ್ರಾಟ್ ಮಾವ? ಒಳಗೆ ಅವಳನ್ನು ತಳ್ಳಿಕೊಂಡೇ ಬಂದವಳು, ಅದೇ ಕಣ್ರಿ. ಮತ್ತೆ ಅದೇ ಗಾಯಕ್ಕೆ ಪೆಟ್ಟು ಮಾಡಿಕೊಂಡ್ಳು ಹೃದಯ. ಅವಳಿಗೆ ಇನ್ನಿಲ್ಲದ ಹೃದಯದ ವೇದನೆ ಶುರುವಾಯಿತು. ಆಕೆಯನ್ನೇ ನೋಡುತ್ತಾ ಬಾಗಿಲಲ್ಲೇ ನಿಂತಳು. ಅವನಿನ್ನೂ ಮಲಗಿದ್ದ. ಅವನ ಪಕ್ಕ ಕುಳಿತವಳು, ಮಾವ ಮಾವ ಎಂದು ಜೋರಾಗಿ ಕೂಗುತ್ತಾ ಎಬ್ಬಿಸಲು ಪ್ರಯತ್ನಿಸಿದ್ಲು. ಅವನು ಹೇಳಲಿಲ್ಲ, ಇವಳು ಬಿಡಲಿಲ್ಲ. ಇದನ್ನು ನೋಡಿ ಬೇಸತ್ತ ಹೃದಯ, ನೋಡಿ, ಅವರಿಗೆ ನಿದ್ರೆಯಲ್ಲಿ ಡಿಸ್ಟರ್ಬ್ ಮಾಡಿದರೆ ಸುಮ್ಮನೆ ಬೈತಾರೆ. ಅವ್ರು ಇನ್ನೇನು ಎದ್ದೇಳ್ತಾರೆ, ಆವಾಗ ಮಾತಾಡಿಸಿ. ನಿಮಗೆ ಕಾಫಿ ಏನಾದರೂ ಬೇಕಾ? ಅವಳ ಸತ್ಕಾರವೇನೂ ಬೇಕಿರಲಿಲ್ಲ. ಮತ್ತೆ ಎಬ್ಬಿಸಲು ಆರಂಭಿಸಿದ್ಲು. ಮೋಸ್ಟ್ಲಿ ಲಯ ಇವತ್ತು ಬಲಕ್ಕೆ ಎದ್ದಿದ್ಲು, ಅಥವಾ ಸಾಮ್ರಾಟ್ ಒಳ್ಳೆ ಮೂಡ್ನಲ್ಲಿದ್ನೋ ಗೊತ್ತಿಲ್ಲ. ಎದ್ದವನು ಬೈಯದೆ, ಅರೆ ಲಯ, ನೀನೇನಿಲ್ಲಿ? ಆಶ್ಚರ್ಯವಾಗಿ ಕೇಳಿದ್ದ. ಮಾವ, ನಿನ್ನೆ ನೋಡೋಣ ಅಂತ ಬಂದೆ. ನಗ್ತಾ ಹೇಳಿದವಳ ಮಾತಿಗೆ ಅವನು ನೆನ್ನೆ ಸುಳ್ಳು ಹೇಳಿದ್ದು ನೆನಪಾಯಿತು. ಹೃದಯ ಇವರಿಬ್ಬರನ್ನೇ ಪಿಳಿಪಿಳಿ ನೋಡುವುದ ಕಂಡು, ನಮ್ಮಿಬ್ಬರಿಗೂ ಕಾಫಿ ತಗೊಂಡು ಬಾ ಹೇಳಿದವನು ಲಯ ಕೈ ಹಿಡಿದು ಹೊರ ನಡೆದ. ಹೇ ಲೂಸು, ನಿಂಗೇನು ತಲೆ ಕೆಟ್ಟಿದ್ಯಾ? ಇಲ್ಲಿಗೆ ಯಾಕೆ ಬರೋಕ್ಕೆ ಹೋದೆ? ಸ್ವಲ್ಪ ಕೋಪ ಮಿಶ್ರಿತ ಧ್ವನಿಯಲ್ಲಿ ಪ್ರಶ್ನಿಸಿದ.
ನೋಡು ಮಾವ, ನಾನು ನಿನ್ನ ಜೊತೆ ಇರಬೇಕು ಅಂತಲೇ ಬಂದಿದ್ದು. ಆದರೆ ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವನು ಅಂದುಕೊಂಡ ಯಾರಿಗೂ ಹೇಳದೆ ಮದುವೆ ಆಗಿದ್ದಕ್ಕೆ ಅಂತ. ಕೆಲವೊಮ್ಮೆ ಹಾಗೆ ನಾವು ಅಂದ್ಕೊಂಡಿದ್ದೆ ಒಂದು, ಅದಾಗೋದೇ ಒಂದು. ನೀರಸವಾಗಿ ನುಡಿದವನು, ಈ ವಿಷಯ ಮನೇಲಿ ಯಾರಿಗೂ ಹೇಳಬೇಡ. ಇಲ್ಲ ಭಾವ, ಹೇಳಬಾರ್ದು ಅಂದರೆ ಒಂದು ಕಂಡೀಷನ್. ಹೋ, ಈ ಸಾಮ್ರಾಟ್ಗೆ ಕಂಡೀಷನ್ ಹಾಕ್ತೀಯಾ ಅನ್ನು. ಹೇಳು, ಏನು ಕಂಡೀಷನ್? ಏನಿಲ್ಲ, ನಾನು ನಿಮ್ಮ ಜೊತೆಗೆ ಇದೇ ಮನೆಯಲ್ಲಿರ್ತೀನಿ. ವಾಟ್? ನಿಂಗೇನು ತಲೆ ಕೆಟ್ಟಿದ್ಯಾ? ಈ ಮನೆಯಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲ. ಈ ಮನೆಯಲ್ಲಿ ನಮ್ಮಿಬ್ಬರಿಗೆ ಕಷ್ಟ. ಅದು ಗೊತ್ತು. ಗೊಣಗಿದವಳು, ನಂಗೆ ಅದೆಲ್ಲ ಗೊತ್ತಿಲ್ಲ, ನಾನು ಇಲ್ಲೇ ಇರ್ತೀನಿ, ನೀನು ಒಪ್ಕೋಬೇಕು. ಆಗ ತಾನೇ ಕಾಫಿ ಹಿಡಿದು ಹೃದಯ ಕೂಡ ಬಂದ್ಲು. ಹಾರ್ಟ್, ಇವಳು ನಮ್ಮ ಮಾವನ ಮಗಳು ಲಯ. ಇಲ್ಲೇ ಕೆಲಸ ಸಿಕ್ಕಿದೆ, ಇನ್ಮೇಲೆ ನಮ್ಮ ಜೊತೆಗಿರ್ತಾಳೆ. ಅವನ ಮಾತು ಕೇಳಿ ಲಯ ಖುಷಿಯಾಗಿದ್ದು ಕಂಡು, ಹಾಯ್ ಲಯ, ನಗ್ತಾ ಮಾತನಾಡಿಸಿದ ಹೃದಯಳನ್ನು ನೋಡಿ ಒಂದು ಕ್ಷಣ ಆಶ್ಚರ್ಯ ಆಗಿದ್ದಂತೂ ನಿಜ. ಯಾಕಂದರೆ ಯಾವುದೇ ಹುಡುಗಿ ಹೊಸದಾಗಿ ಮದುವೆ ಆಗಿ ನಮ್ಮ ನಡುವೆ ಇನ್ನೊಂದು ಮದುವೆ ವಯಸ್ಸಿನ ಹುಡುಗಿ ಬಂದಿರ್ತಾಳೆ ಅಂದರೆ ಅವ್ರ ಮುಖದಲ್ಲಿ ಅಸಮಾಧಾನ ಗೊತ್ತಾಗತ್ತೆ. ಆದರೆ ಹೃದಯ ಸಂತೋಷದಲ್ಲೇ ಇದ್ಲು. ಕಾಫಿ ಲೋಟ ಅವಳ ಕೈಗಿಟ್ಟು ಲಯ ಬಳಿ ಬಾಗಿದವನು, ಇನ್ಮುಂದೆ ಯಾವುದೇ ಫಾಲೋ ಕೆಲಸ ಮಾಡಬೇಡ. ಯಾಕಂದರೆ ನೀನು ಇನ್ವೆಸ್ಟಿಗೇಷನ್ ಮಾಡೋಕೆ ಹೋಗಿದ್ದು CBI ಆಫೀಸರ್ನ. ಮುಗುಳ್ನಕ್ಕು ಹೋದ. ಅವನೋದತ್ತಲೇ ಶಾಕ್ ಆಗಿ ನೋಡಿದ್ಲು. ಮಾವ, CBIನಾ? ಅವಳು ಪಕ್ಕದ ರೋಡ್ನಲ್ಲಿ ನಿಂತು ಫೋನ್ ಮಾಡಿದಾಗಲೇ ಅವನ ಮೊಬೈಲ್ನಲ್ಲಿ ವಿತ್ ಕಾಲರ್ ಸಿಗ್ನಲ್ ಸಮೇತ ತೋರಿಸಿತ್ತು. ಆವಾಗಲೇ ಅವನು ಸುತ್ತಮುತ್ತ ಗಮನಿಸಿದ್ದ. ಆಗ ಕಂಡಿದ್ಲು. ಅಷ್ಟೇ ಅಲ್ಲ, ಅವಳು ಫಾಲೋ ಮಾಡ್ಕೊಂಡು ಬಂದಿದ್ದು ಕೂಡ ಅವ ನೋಡಿದ್ದ. ಮರುದಿನವೇ ಅವಳಿಗೆ ವಿಷಯ ತಿಳಿಸುವವನಿದ್ದ. ಆದರೆ ಅಷ್ಟರಲ್ಲೇ ಅವಳು ಮನೆಗೇ ಆಗಮಿಸಿದ್ಲು. ತಿಂಡಿ ತಿನ್ನುತ್ತಿದ್ದವಳ ಬಳಿ ಬಂದಳು. ಆಗಲೇ ಸಾಮ್ರಾಟ್ ಹೋಗಿಯಾಗಿತ್ತು. ಏನಮ್ಮ, ನೋಡೋಕೆ ಒಳ್ಳೆ ಹುಡುಗ ಸಿಕ್ಕ ಅಂತ ಅಂತೂ ಪಟಾಯಿಸ್ಬಿಟ್ಟೆ ಅಲ್ವಾ? ಅಣಕಿಸುವಂತೆ ವ್ಯಂಗ್ಯವಾಗಿ ಮಾತು ಶುರು ಮಾಡಿದ್ಲು. ಅವಳ ಕಡೆ ಆತಂಕದಿಂದ ನೋಡಿದ್ಲು ಹೃದಯ. ನಿನ್ನ ಜೀವನ ಹಾಳಾಗತ್ತೆ ಅಂತ ಮದುವೆ ಮಾಡ್ಕೊಳ್ಳೋ ಹಾಗೆ ಮಾಡಿದೆ. ಆದರೆ ಇಲ್ಲಿ ನನ್ನ ಜೀವನಕ್ಕೆ ಯಾರು ಬೆಲೆ ತೆರಬೇಕು? ಇಡೀ ಊರಿಗೆ ಗೊತ್ತಾಗಿದೆ ಸಾಮ್ರಾಟ್ನ ಹೆಂಡತಿ ಈ ಲಯ ಅಂತ. ಆದರೆ ಅಷ್ಟರಲ್ಲಿ ಇಂಥ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ನೀನು. ನನಗೆ ಯಾರು ದಿಕ್ಕು? ಎಲ್ಲರೂ ಆಡ್ಕೋಬೇಕಾ? ಇವಳನ್ನು ಸಾಮ್ರಾಟ್ ಮದುವೆ ಆಗಲಿಲ್ಲ, ಏನೋ ತೊಂದರೆ ಇರಬೇಕು, ಅದಕ್ಕೆ ಸ್ವತಃ ಮಾವನ ಮಗಳನ್ನು ಮದುವೆ ಆಗಿಲ್ಲ ಅಂತ ತಲೆಗೊಂದು ಮಾತಾಡ್ತಾರೆ. ನಮ್ಮಪ್ಪ ಯಾರಿಗೆ ಉತ್ತರ ಕೊಡಬೇಕು? ಈ ವಿಷಯ ಮಾವನಿಗೆ ಗೊತ್ತಿಲ್ಲದೇ ಇರಬಹುದು. ಆದರೆ ನಾನು ಅವರೇ ನನ್ನ ಗಂಡ ಅಂತ ಮನಸ್ಸಲ್ಲೇ ಪ್ರೀತಿ ದೇಗುಲ ಕಟ್ಟಿದ್ದೀನಿ. ಅಟ್ ಎನಿ ಕಾಸ್ಟ್ ನಮ್ಮ ಮಾವ ನನಗೆ ಬೇಕು. ನಮ್ಮ ಮಾವನಿಗೆ ನೀನಂದರೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ನೋಡು, ಸುಮ್ಮನೆ ನಮ್ಮ ಮಾವನ ಲೈಫ್ನಿಂದ ದೂರ ಹೋಗಿ ನನಗೂ ನಮ್ಮ ಮಾವನಿಗೂ ನೆಮ್ಮದಿಯಾಗಿ ಬದುಕೋಕೆ ಅವಕಾಶ ಕೊಡು. ಇಷ್ಟನ್ನು ಆಕೆ ಕೋಪದಲ್ಲೇ ಹೇಳಿದ್ಲು. ಹೃದಯ ಒಂದೂ ಮಾತನಾಡಲಿಲ್ಲ. ಕಲ್ಲಂತೆ ಅವಳು ಹೇಳಿದ್ದನ್ನೆಲ್ಲ ಕೇಳುತ್ತಾ ನಿಂತಿದ್ಲು. ಹಾಂ, ಹಾಗೆ ನೀನು ನಮ್ಮ ಮಾವನಿಂದ ದೂರ ಹೋಗಲಿಲ್ಲ ಅಂದರೆ ನಿನ್ನ ಮೇಲೆ ಚಾಡಿ ಹೇಳೋದು, ಬೀಳ್ಸೋದು, ಹೊಡೆಯೋದು, ಹೊಡೆಸೋದು, ಸುಡೋದು, ಇಂಥ ಗಿಮಿಕ್ ಯಾವುದು ಮಾಡಲ್ಲ. ನನಗೆ ಗೊತ್ತು ಏನು ಮಾಡಬೇಕಂತ. ಇಂಥದ್ದೆಲ್ಲ ನೀನು ಕಲ್ಪನೆನೂ ಮಾಡ್ಕೋಬೇಡ. ಆರಾಮಾಗಿರು. ಲಯ ಅಂದ್ಕೊಂಡಿದ್ದು ಖಂಡಿತ ಮಾಡೇ ಮಾಡ್ತಾಳೆ. ಆದಷ್ಟು ಬೇಗ ನಮ್ಮ ಮಾವನ ಜೀವನದಿಂದ ದೂರ ಹೋಗಿ ಬದುಕೋ ದಾರಿ ನೋಡ್ಕೊ. ಬುಸುಗುಡುತ್ತಲೇ ಇದ್ದಳಾಕೆ. ಲಯ, ಆಕೆ ಕರೆದ್ಲು. ಯಾವ ಭಾವದಲ್ಲಿ? ಮುಂದುವರಿಯುವುದು. ಎಲ್ಲರಿಗೂ ಧನ್ಯವಾದಗಳು. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ.